ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತು ನಿಮ್ಮ ರುಚಿ ಮಲೆನಾಡುವಿನಲ್ಲಿ ಒಂದು ಸಿಂಪಲ್ಲಾಗಿ ಚಪ್ಪರದವರೆಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದು ರೊಟ್ಟಿ, ಚಪಾತಿ, ದೋಸೆ, ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಗಟ್ಟಿ ಗೊಜ್ಜು ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬೇಳೆ ಜೊತೆ ಹಾಕಿ ಸಾಂಬಾರು ಕೂಡ, ತೆಳು ಸಾಂಬಾರು ಸಹ ಮಾಡ್ಕೋಬೋದು. ನಾನಿಲ್ಲಿ ಚಪಾತಿ, ದೋಸೆ ಹಾಗೂ ಇಡ್ಲಿಗೆ ಆಗುವಂತಹ ಒಂದು ಪಲ್ಯ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಚಪ್ಪರದವರೆನ ಒಂದೊಂದನ್ನೇ ಈ ಥರ ಸೋಸ್ಕೋಬೇಕಾಗತ್ತೆ. ಕ್ಲೀನ್ ಮಾಡಿಕೊಂಡು, ಹುಳ ಇರುತ್ತೆ, ಹಾಗಾಗಿ ನೋಡಿಕೊಂಡು ಒಂದೊಂದನ್ನೇ ಭಾಗ ಮಾಡಿಕೊಂಡು ಈ ಥರ ಒಂದು ಸೋಸಿಟ್ಕೊಳ್ಳೋಣ. ಮಸಾಲೆಗೆ 2 ಈರುಳ್ಳಿ, 3 ಟೊಮೆಟೊ, 5ರಿಂದ 6 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೂ 5ರಿಂದ 6 ಬೆಳ್ಳುಳ್ಳಿ, ಉಪ್ಪು ಸ್ವಲ್ಪ ರುಬ್ಲಿಕ್ಕೆ, ನಂತರ ಮತ್ತೆ ಹಾಕೋಬೋದು ಸ್ವಲ್ಪ ತೆಂಗಿನಕಾಯಿ. ಇಷ್ಟನ್ನು ನಾವು ರುಬ್ಕೊಬಿಟ್ಟು ಬರೋಣ. ಇದಕ್ಕೆ ನಾವು ಮನೇಲಿ ಮಾಡಿರೋಂತಹ ಸಾಂಬಾರು ಪುಡಿ ಹಾಕು ಸಹ ಮಾಡ್ಬೋದು. ಮತ್ತು ಅಚ್ಕಾರ ಪುಡಿ, ಮತ್ತು ಧನಿಯಾ ಪುಡಿ, ಗರಂ ಮಸಾಲ, ಕಿಚನ್ ಕಿಂಗ್ ಮಸಾಲ ಯಾವ್ದು ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಗ್ರೀನ್ ಮಸಾಲೆ ಹಾಕಿ ಮಾಡಬೇಕು ಅಂತೇಳಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸೋಂಪುಕಾಳು ಹಾಗೂ ಒಂದು ಹೆಚ್ಚಿಟ್ಟಂಥ ಈರುಳ್ಳಿ ಹಾಕ್ಕೊಂಡು ಇದನ್ನು ಚಪ್ಪರದವರೆನ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು 10 ನಿಮಿಷಗಳ ಕಾಲ ಬಾಡಿಸ್ಕೋಬೇಕಾಗುತ್ತೆ. ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 10 ನಿಮಿಷಗಳ ಕಾಲ ಸಿಮ್ಮಲ್ಲೇ ಇದು ಬಾಡಬೇಕು. ಆವಾಗ ಇದರಲ್ಲಿರೋ ಸೊಗಡು ಬಿಟ್ಕೊಂಡಾಗ ಈ ಪಲ್ಯ ತುಂಬ ರುಚಿ ಇರುತ್ತೆ. ನೋಡಿ, ರುಬ್ಬಿಟ್ಟಂತಹ ಮಸಾಲೆನ 10 ನಿಮಿಷದ ನಂತರ ಸೇರಿಸ್ಕೊಂಡು ಮತ್ತೆ 10 ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ. ತೆಳುವಾಗಿ ಮಾಡಿಕೊಂಡ್ರೂ ಸಹ ಚೆನ್ನಾಗಿರುತ್ತೆ, ಗಟ್ಟಿ ಗೊಜ್ಜು ಥರ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಈ ಥರ ಒಂದು ಗ್ರೀನ್ ಮಸಾಲೆನ ಮಾಡಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದೇ ಥರ ಮಾಡಿ ತಿನ್ನೋದಕ್ಕಿಂತಲೂ ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳಿಗಾಗಲಿ ಮನೆಯವ್ರಿಗಾಗಲಿ ತುಂಬ ಖುಷಿಯಾಗುತ್ತೆ ಮತ್ತು ಟೇಸ್ಟ್ ಅನಿಸುತ್ತೆ. ಒಂದೊಂದು ಸಲ ಒಂದೊಂದು ಥರ ಡಿಫ್ರೆಂಟು ರುಚಿ ಅನಿಸುತ್ತೆ. ನಂತರ ಸ್ವಲ್ಪ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸ್ಕೊಂಡ್ರೆ ಚಪ್ಪರದವರೆಕಾಯಿ ಪಲ್ಯ ರೆಡಿ. ಇದು ನಾನು ರಾತ್ರಿ ಚಪಾತಿಗೋಸ್ಕರ ಮಾಡ್ಕೊಂಡಿದ್ದೆ. ತುಂಬಾ ಸೂಪರಾಗಿ ಬಂದಿತ್ತು. ಥರ ಗ್ರೇವಿ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.